ನಾನಂತೂ ಈ ಯೋಜನೆ ಕೇಳಿ ಬಹಳ ಎಕ್ಸೈಟ್ ಆದ. ಯಾಕೆಂತಂದ್ರೆ ಕನ್ನಡ ಚಿತ್ರರಂಗದ ಇಬ್ಬರು ಅದ್ವಿತೀಯರು ಇಲ್ಲಿ ಇದ್ದರು. ಒಬ್ಬರು ನಾಗೇಂದ್ರ ರಾಯರು, ಇನ್ನೊಬ್ರು ಸುಬ್ಬಯ್ಯ ನಾಯಕರು. ನಾನು ನಾಗೇಂದ್ರ ರಾಯರನ್ನು ಗೊತ್ತಾ ಭೇಟಿ ಆಗಿದ್ದೇನೆ. ಯಾಕಂದ್ರೆ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಯಾವುದಾದ್ರು ಕಾರಣಕ್ಕೆ ನಾನು ಅವ್ರು ಹೋಗಿ ಮೀಟ್ ಮಾಡಬೇಕಾಗ್ಬೋದು. ಹಾಗಾಗಿ ನಾಗೇಂದ್ರ ರಾಯರ ಜೊತೆಗೆ ಒಡನಾಟ ಇರಲಿಲ್ಲ, ಅದು ಅವರು ನೋಡಿದ್ದೇ ನಮ್ಮ ಸಂತೋಷ. ಅದೇ ಸುಬ್ಬಯ್ಯ ನಾಯ್ಡು ಅವ್ರ ಬಗ್ಗೆ ನಾವು ಮಾತಾಡೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸುಬ್ಬಯ್ಯ ನಾಯ್ಡು ಅವ್ರು ನೋಡೇ ಇರಲಿಲ್ಲ. ಹಾಗಂತ ಹೇಳಿ ಸುಬ್ಬಯ್ಯ ನಾಯ್ಡು ಮನೆಯವರು ಎಲ್ಲರೂ ಅವ್ರ ಪರಿಚಯ. ಲೋಕೇಶ್ ಅವ್ರ ಪರಿಚಯ ಇತ್ತು, ಗಿರಿಜಾ ಅವ್ರ ಪರಿಚಯ ಇತ್ತು, ಬಂಗಾರಮ್ಮನ ಅವ್ರ ಪರಿಚಯ ಇತ್ತು, ಸುಜನ್ ಮತ್ತೆ ಇವತ್ತು ಬಹಳನೇ ಚೆನ್ನಾಗಿ ಪರಿಚಯ ಇದೆ. ಹಾಗಾಗಿ ಇವ್ರು ಹೇಗಿರ್ಬೋದು, ಯಾಕಂದ್ರೆ ನಾನು ಒಂಥರ ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೆ. ಅವರು ರಂಗದ ಮೇಲೆ ಬಂದ್ರೆ ಇಡೀ ಜನಸ್ತೋಮ ಒಂಥರ ಒಂದು ಕಂಪನ ಆಗ್ತಾ ಇತ್ತು ಅಂತ ಹೇಳಿ ಸುಬ್ಬಯ್ಯ ನಾಯ್ಡು ಅವರು. ಹಾಗಾಗಿ ಹೇಗೆ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತದೆ. ಅಂತ ಟೈಮಲ್ಲಿ ಇಂಥ ಯೋಜನೆ ಹಮ್ಮಿಕೊಂಡಿದ್ದಿಲ್ಲ. ಸುಬ್ಬಯ್ಯ ನಾಯ್ಡು ಅವ್ರು ನೋಡೋಕೆ ಆಗದೆ ಇದ್ರು ಅವರ ಮೊಮ್ಮಗನ ಮೂಲಕ ಸುಬ್ಬಯ್ಯ ಅವ್ರನ್ನ ಕಲಿಸ್ಕೋಬೋದಲ್ಲ, ಅದಕ್ಕಾಗಿ ಈ ಸಿನಿಮಾದಾಗ ಅನೇಕ ಹೆಗ್ಗಳಿಕೆಗಳಿದೆ. ಅದನ್ನ ಚಹಾ ರಘುನಾಥ್ ಅವರು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದ್ರ ಒಂದನ್ನು ನನಗೆ ಬಹಳ ಮುಖ್ಯ ಅನ್ನಿಸ್ತು. ನೀವು ಹೇಳಿದ್ರಲ್ಲ 2-3 ಚೆನ್ನಾಗಿದೆ. ಅದ್ರ ಒಂದು ಬಹಳ ಮುಖ್ಯ ಯಾವುದು ಅಂತಂದ್ರೆ ಅವ್ರು ಹೇಳ್ತಾರೆ, ಕನ್ನಡದ ಅಸ್ಮಿತೆಯನ್ನು ಕಂಡುಕೊಳ್ಳೋದಕ್ಕಾಗಿ ಈ ಸಿನಿಮಾ ಮಾಡಿದ್ರು. ವಿಷಯ ತುಂಬಾ ಬಹಳ ಬಹಳ ಮುಖ್ಯ. ಯಾವ್ದು ಕನ್ನಡದ ಅಸ್ಮಿತೆ ಅಂದ್ರೆ ಏನು, ಇದು ಆರ್ಕೈವ್ಗೆ ಸಂಬಂಧಪಟ್ಟಿದೆ. ಯಾಕಂದ್ರೆ ಕನ್ನಡಕ್ಕೆ 1930 ನಾನು ಕಕ್ಷಾಂತ ಮಾಡುವಾಗ ಕೂಡ ನಾವು ಮದ್ರಾಸ್ನಲ್ಲಿ ಹೋಗಿ ಮಾಡ್ಬೇಕಾಗಿತ್ತಲ್ಲ. ನಮ್ಗೆ ಇದು ಏನೋ ಸ್ಟುಡಿಯೋ ಕೂಡ ಕೊಡ್ತಿರ್ಲಿಲ್ಲ. ಆಶ್ಚರ್ಯ ಆಗೋದು, ಘಟಶ್ರಾದ್ದದ ಮಿಕ್ಸಿಂಗು 15 ದಿವಸ ಮಾಡಿದ್ದೀವಿ. ಪ್ರತಿ ದಿವಸ 12 ಗಂಟೆ ರಾತ್ರಿಗೆ ಟೈಮ್ ಕೊಡೋರು. ಕೊಟ್ಟು ಒಂದು 10,000 ಕಿಲೋ ಅಥವಾ ಕಾಲು ಮಾಡ್ತಿದ್ದಂಗೆ ಸಾಕು ನಾನೇ ಮಾಡೋಣ ಅಂತ, ಯಾಕಂದ್ರೆ ಸುಸ್ತಾಗಿರೋದು. ಹಾಗಾಗಿ ಕನ್ನಡಕ್ಕೆ ಆ ತರಹದ ಒಂದು ಅವಗಣನೆ ಇದ್ದ ಸಂದರ್ಭದಲ್ಲಿ ಯಾವಾಗ 60s 30s ಏನಾಗಿರ್ತಿರ್ಬೋದು, ಕನ್ನಡದಲ್ಲಿ ಬೇರೆ ಸಿನಿಮಾನೇ ಆಗಿಲ್ಲ. 33 ಆಗಿತ್ತು ಆಗಾಗಲೇ ಉಳಿದೆಲ್ಲ ಭಾಷೆಗಳದ್ದು ಸಿನಿಮಾ ಆಗ್ತಿತ್ತು. ಅಂತ ಸಮಯದಲ್ಲಿ ನಾಗೇಂದ್ರ ರಾಯರಿಗೆ ಒಂದು ಬಹಳ ಹುಚ್ಚಿತ್ತಂತೆ, ಕನ್ನಡದ ಅಸ್ಮಿತೆ, ಕನ್ನಡವನ್ನ ಮೆರೆಸ್ಬೇಕು ನಾನು. ಅವಾಗ ಸುಬ್ಬಯ್ಯ ನಾಯ್ಡು ಅವ್ರ ಜೊತೆ ಹಂಚ್ಕೊಂಡ್ರು. ಕೊನೆಗೆ ಅದಕ್ಕೆ ದುಡ್ಡು ಹಾಕಿದ್ರು ಕೂಡ ಕನ್ನಡದವರಲ್ಲ, ಸಮಾನ ಮುರುಘಾಜಿಯವರು. ನೋಡಿ, ಕನ್ನಡ ಸಮಾಜ ನೀವು ಈ ಇತಿಹಾಸ ನೋಡ್ಕೊಂಡ್ರೆ ಸುಮಾರು ಸಲ ಅದು ಬೇರೆ ಬೇರೆ ಭಾಷೆಯವರಿಂದ ಕನ್ನಡ ಉಳಿದಿದೆ. ಅದು ಇವತ್ತರಿಗೂ ಅದೇ ನಡ್ಕೊಂಡ್ ಬಂದಿದೆ. ಈ ಪ್ರಶ್ನೆ ನಾವು ಮತ್ತೆ ಮತ್ತೆ ಕೇಳ್ತೇನೆ ಹೋಗ್ಬೇಕು. ಹಾಗಾದ್ರೆ ಈ ಕನ್ನಡದ ಅಸ್ಮಿತೆ ಅಂತಂದ್ರೆ ಏನು, ಯಾಕೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ? ಸೊ ಈ ಮೂಲಕ ಆ ಸಿನಿಮಾ ಅದಕ್ಕೆ ಸಿನಿಮಾದ ಒತ್ತು ಕೊಡ್ಲಿ ಅಂತ ಕೇಳ್ತಾರೆ. ಎರಡನೇದು ಬಹಳ ಮುಖ್ಯವಾದ ಇನ್ನೊಂದು ಇದು ಅಂತಂದ್ರೆ ಯೋಚನೆ. ನನಗೆ ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ, ಚಹಾ ರಘುನಾಥ್ ಅವರ ಪುಸ್ತಕದಲ್ಲಿ ಇರುವ ಬರುತ್ತೆ. ಒಂದು ಸಂಭಾಷಣೆಯನ್ನು ಅವರು ಮತ್ತೆ ಮತ್ತೆ ಹೇಳ್ತಾರೆ. ಸುಲೋಚನಾ ಮತ್ತು ಇದ್ರ ಬಗ್ಗೆ ಸೀತೆಯ ಬಗ್ಗೆ ಅನುಕಂಪದಿಂದ ಆಡುವ ಮಾತುಗಳಿದೆಯಲ್ಲ, ಅದು ಇವತ್ತಿನ ಫೆಮಿನಿಸ್ಟ್ ಇವರು ಆಡುವ ಮಾತುಗಳ ತರ ಇದೆ. ಅಂದ್ರೆ ನೋಡಿ, ಕನ್ನಡ ಇದು ಭಾರತೀಯ ಇತಿಹಾಸದ ಬೇರೆ ಬೇರೆ ಇದನ್ನ ನೋಡ್ತಾ ಹೋದ್ರೆ ಪುರುಷ ಕೇಂದ್ರಿತ ಕಥೆಗಳು ಬಹಳ ಇದೆ. ಭಕ್ತ ಧ್ರುವ ಕನ್ನಡದ ಮೊದಲ ಸಿನಿಮಾ ಆಗಬೇಕಾಗಿದ್ದು ಭಕ್ತ ಧ್ರುವ, ಅದಾಗದೆ ಇದಾಯ್ತಲ್ಲ. ಭಕ್ತ ಧ್ರುವ ಕೂಡ ಒಂದು ಪುರುಷ ಕೇಂದ್ರಿತ ಇವೆ. ಆದರೆ ಒಂದು ಸ್ತ್ರೀ ಕೇಂದ್ರಿತ ಸಿನಿಮಾವನ್ನ ಮೊದಲ ಸಿನಿಮಾಗೆ ಆಗಿದ್ದಲ್ಲ, ಅದನ್ನು ಇಂಟರ್ಪ್ರಿಟ್ ಮಾಡುವ ಕ್ರಮವೇ ಇವತ್ತಿನ ಇದಿದೆ, ಸ್ತ್ರೀ ಸಂವೇದನೆಗಳ ಕಾರಣ. ಎರಡನೇದೇನು ಅಂತಂದ್ರೆ, ಸ್ತ್ರೀ ಸಂವೇದನೆ ಮಾಡೋದಾಗಿದ್ರೆ ಸಾವಿತ್ರಿ ಮಾಡಬೇಕಿತ್ತು, ಅಥವಾ ಸೀತೆನೇ ಮಾಡಬೇಕಿತ್ತು. ಯಾಕೆ ಮಾಡಿದ್ರು ಅಂತಂದ್ರೆ ಇದ್ರ ಬಗ್ಗೆ ಮತ್ತೆ ಬಹಳ ಶೇಷಾದ್ರಿ ಬಹಳ ಚೆನ್ನಾಗಿರೋ ಕಥೆ ಇನ್ಸಿಡೆಂಟ್ಗಳನ್ನು ನರೇಟ್ ಮಾಡಿರಲ್ಲ. ಹಾಗಾಗಿ ಉಪ ಕಥೆಗಳನ್ನ ಅಥವಾ ಏನಂತ ಅದನ್ನ ಪ್ರಧಾನ ದಾರಿ ಅಲ್ಲೇ ಇರುವಂತ ಕೆಲವು ಇದನ್ನ ಮಾಡೋದಕ್ಕಿಲ್ಲ. ಕನ್ನಡದಲ್ಲಿ ಅವಾಗಿಂದಲೂ ಅದು ಬಳ್ಳಾವಿ ನರರದ್ದು ಬಹಳ ಯಶಸ್ವಿ ನಾಟಕ ಅಂತದ್ದು, ಅದು ಕೂಡ ಬಹಳ ಮುಖ್ಯ. ಹಾಗಾಗಿ ಇದನ್ನೆಲ್ಲ ಕೆಲವು ಸಲ ದಾಖಲಿಸಬೇಕು ಅನ್ನೋದು ನನಗೆ ಹೋಗುತ್ತೆ. ಆವಾಗ
ಹೇಗೆ ಕನ್ನಡದವರು ಆಗಿನ ಕಾಲದಲ್ಲೂ ಬಹಳ ಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ರು. ಆರ್ಕೈವಿಂಗ್ ಬಗ್ಗೆ ಹೇಳಿದ್ರಿ. ಪಿ ಕೆ ನಾಯರ್ ಅವರು ಇಲ್ಲದೇ ಇದ್ದಿದ್ದ ಬಹುಶಃ ಈಗಿರುವಷ್ಟು ಸಿನಿಮಾಗಳು ಲಭ್ಯ ಇರ್ತಿರ್ಲಿಲ್ಲ. ಪಿ ಕೆ ನಾಯರ್ ಯಾರು ಹೇಳಿದ್ರಂತೆ, ಶಿವರಾಮ್ ಕಾರಂತರು ನಿರ್ದೇಶಿಸಿದ ಭೂತಗಳ ರಾಜ್ಯನೋ ಡೊಮಿನಿಯನೋ ಎಲ್ಲೋ ಶ್ರೀಲಂಕಾದ ಒಂದು ಕಾಪಿ ಇದೆ ಅಂತ. ಎಷ್ಟು ಶ್ರಮ ಹಾಕಿದ್ರು ಅಂದ್ರೆ ಒಂದು ತರಿಸ್ಕೊಳ್ಳೋದಕ್ಕೆ ಕೊನೆಯವರೆಗೆ ಸಿಕ್ಕಲೇ ಇಲ್ಲ. ಅವರು ನಮಗೆ ಇದೇ ಸಿಕ್ಕಿರ್ಲಿಲ್ಲ, ಯಾವುದೋ ಪಾಲ್ಕೆ ಫಿಲ್ಮ್ ಸಿಕ್ತಿರ್ಲಿಲ್ಲ, ಹರಿಶ್ಚಂದ್ರನೇ ಸಿಕ್ತಿರ್ಲಿಲ್ಲ. ಅದನ್ನ ಶಿವೇಂದ್ರ ಸಿಂಗ್ ದುಂಗಾನ್ಪುರ್ನ ಡಾಕ್ಯುಮೆಂಟರಿ ಬಹಳ ಚೆನ್ನಾಗಿದೆ, ಹೇಗೆ ಹೋಗಿ ತಗೊಂಡ್ರು ಅಂತ. ಯಾರು ಹೇಳಿದ ದೊರಕುವಲ್ಲಿ ನಾಸಿಕಲ್ಲೆಲ್ಲ ಒಂದು ಕಾಪಿ ಇದೆ. ಇವರು ಈ ಸಂಜೆ ಹೊತ್ತು ರಾತ್ರಿ ಹೊತ್ತು ಇದು ಹೋಗುತ್ತಲ್ಲ, ಯಾವುದು ನ್ಯೂಸ್ ಪೇಪರ್ ವ್ಯಾನ್, ಅದು ಯಾಕಂದ್ರೆ ಗೌರ್ಮೆಂಟ್ ಅವರಿಗೆ ಅದೆಲ್ಲ ಕೊಡೋದಿಲ್ಲ, TADA. ಆ ನ್ಯೂಸ್ ಪೇಪರ್ ವ್ಯಾನ್ ಅಲ್ಲಿ ಹೋಗಿ ಹುಡುಕಿ ಆ ಪ್ರಿಂಟ್ ಹೊತ್ಕೊಂಡ್ಬರ್ತಾರ ಅವರು. ಹಾಗಾಗಿ ನಮಗೆ 3 ಇಲ್ಲ 4 ಇಲ್ಲ ಸಿಕ್ಕಿ ಉಳ್ಕೊಂಡಿದ್ವಿ. ಆರ್ಕೈವಿಂಗ್ ಅಂತದ್ರಲ್ಲಿ ಬಹಳ ಮುಖ್ಯವಾದ ಕೆಲಸ. ಯಾಕಂತಂದ್ರೆ ಇತಿಹಾಸ ಅನ್ನೋದು ಕೇವಲ ದಾಖಲೆಗಳಲ್ಲಿಲ್ಲ, ಅದೊಂದು ರೀತಿಯಲ್ಲಿ ಒಳಗಿನಿಂದ ನಮ್ಮಲ್ಲಿ ಒಂದು ಅಸ್ಮಿತೆಯನ್ನು ಹುಟ್ಟಾಗ್ತಾ ಬರುತ್ತಲ್ಲ, ಅದಕ್ಕೆ ಬಹಳ ಮುಖ್ಯವಾಗಿದೆ. ನಾವು ಕನ್ನಡದ ದುರಂತ, ಕನ್ನಡದ ಮುಂಚಿನಿಂದಲೂ ಅಸ್ಮಿತೆ ಇಲ್ಲ ಆ ಥರದ ಚಿತ್ರದಲ್ಲಿ. ಅದನ್ನ ಮತ್ತೆ ಮತ್ತೆ ನಾವು ಪುನರುಜ್ಜೀವನಗೊಳಿಸ್ತಾನೆ ಹೋಗ್ಬೇಕು. ಅದು ದುರಂತ ಅಂದ್ರೆ ನನ್ನ ಬಗ್ಗೆನೇ ಹೇಳೋದಾದ್ರೆ, ನಾನು ಮಾಡಿರೋ 14 ಸಿನಿಮಾಗಳಲ್ಲಿ 10 ಸಿನಿಮಾಗಳ ನೆಗೆಟಿವ್ ಈಗಾಗಲೇ ಹಾಳಾಗಿದೆ. ದ್ವೀಪದವರೆಗೆ ಯಾವ ಸಿನಿಮಾದ ನೆಗೆಟಿವ್ ನಿಮ್ಗೆ ಸಿಕ್ಕೋದು, ಎಲ್ಲ ಏನಿದ್ರು ನಾವು ಡಿವಿಟಿ ನೋಡ್ಕೋಬೇಕಷ್ಟೆ. ಆ ಥರದ ಅನಿವಾರ್ಯತೆ ಬಂದೋಗ್ಬಿಟ್ಟಿದೆ. ನಾನೇ ಯಾವುದೊಂದು ಕಮಿಟಿಲಿದ್ದೆ, ಸುಮಾರು ಯಶಸ್ವಿ ಸಿನಿಮಾಗಳು ಮತ್ತು ಪ್ರಶಸ್ತಿ ವಿಜೇತ ಸಿನಿಮಾಗಳು ಒಂದು 60-70 ಸಿನಿಮಾಗಳ ಪಟ್ಟಿ ಮಾಡಿ ಕೇವಲ ಪ್ರಶಸ್ತಿ ವಿಜೇತ ಅವು ಕಾರಣಗಳು ಕೊಟ್ಟಿದ್ದೀವಿ. ಇದು ಈ ಕಾರಣಕ್ಕಾಗಿ ಇದು ಕಾದಂಬರಿ ಆಧಾರಿತ ಚಿತ್ರ, ಆ ಕಾದಂಬರಿ ಬಹಳ ಮುಖ್ಯ. ಇದು ಯಶಸ್ವಿ ಚಿತ್ರ, 100 ದಿವಸ ಓಡಿದೆ, 75 ವಾರ ಓಡಿದೆ, ಇದು ಈ ತರದ ಪ್ರಶಸ್ತಿ ಬಂದಿದೆ, ಇದು ಈ ನಟರ ಮೊದಲ ಚಿತ್ರ, 70 ಆಗಿತ್ತು, ಅದು ಅಪ್ರೂವಲ್ ಕೂಡ ಆಗಿತ್ತು. ಅಷ್ಟರೊಳಗೆ ಸರ್ಕಾರ ಅನ್ಫಾರ್ಚುನೇಟ್ಲಿ ನ್ಯಾಷನಲ್ ಫಿಲ್ಮ್ ಇದು ಆರ್ಕೈವ್ಸ್ ಮುಚ್ಚಿದ್ದಲ್ಲ, NFDC ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ NFDC ಎಲ್ಲವನ್ನೂ ಕೇಳಿ ಅದನ್ನು ಕಾರ್ಪೊರೇಷನ್ ಗೌರ್ಮೆಂಟ್ ಬಾಡಿ ಅಲ್ಲ, ಅವ್ರೆಲ್ಲರಿಗೂ ಅದರಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳೋದು. ನಾವು ಹೇಗೆ ವ್ಯಾಪಾರಿ ಅಂತ ಹೋದಾಗ ಅದರಿಂದ ಏನು ಲಾಭ ಬರುತ್ತೆ ಅಂತ ಕೇಳ್ತಾನೋ ಆ ಮಾತನ್ನು ಒಂದು ಸರ್ಕಾರಿ ಸಂಸ್ಥೆ ಕೇಳಿದ್ರೆ ಆರ್ಕೈವಿಂಗ್ ಸ್ಥಿತಿ ಏನಾಗಬೇಕು. ಸೊ ಇವತ್ತು ಆರ್ಕೈವ್ ಮಾಡಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಆ ಸರ್ಕಾರ ಇದು NFA ಮಾಡ್ತಿದ್ದಾಗೂ ಕೂಡ ಆರ್ಕೈವಿಂಗ್ ಅಂತಂದ್ರೆ ಅವರು ಹಿಂದಿ ಸಿನಿಮಾಗಳ ಆರ್ಕೈವಿಂಗ್ ಮಾಡ್ತಾ ಇರ್ಬೇಕು ಹೊರತು ಕನ್ನಡದ ಸಿನಿಮಾಗಳ ಆರ್ಕೈವಿಂಗ್. ಕನ್ನಡದ ಸಿನಿಮಾ ಆರ್ಕೈವ್ ಮಾಡುವಾಗ ನಮಗೆ ಏನಂತಂದ್ರೆ ಯಾವ ಫಿಲ್ಮ್ಗಳು ಪ್ರಿಂಟ್ಗಳು NFA ನಲ್ಲಿ ಇದೆಯೋ ಅದರಿಂದ ಹಾಕೋಬೇಕು ಅಂತ. ಅದರಿಂದ ನಾನು 70 ಸಿನಿಮಾಗಳ ಹೆಸರು ಕೊಟ್ಟಿದ್ದು, ಯಾಕಂದ್ರೆ ಅಷ್ಟೇ ಕನ್ನಡ ಸಿನಿಮಾ ಅಲ್ಲಿ ಇದ್ದಿದ್ದು. ನಮ್ಮವರು ಆರ್ಕೈವಿಂಗ್ ಕೂಡ ಮನಸ್ಸಿಟ್ಟು ಕೊಟ್ಟಿಲ್ಲ. ಮಲಯಾಳದಿಂದ 154 ಸಿನಿಮಾಗಳ ರೆಕಮೆಂಡೇಶನ್ ಇತ್ತು, ಯಾಕಂದ್ರೆ ಅಷ್ಟು ಅದಕ್ಕಿಂತ 4ರಷ್ಟು ಸಿನಿಮಾಗಳಲ್ಲಿ ಇತ್ತು. ಸೊ ಇದು ಆರ್ಕೈವಿಂಗ್ ಸಮಸ್ಯೆ ನಮ್ಮಲ್ಲಿ. ಆರ್ಕೈವಿಂಗ್ ಅಂತಂದ್ರೆ ನಾವು ಬರೀ ಇವರನ್ನು ಬರೆಯೋದಕ್ಕಾಗಲಿಲ್ಲ, ಸರ್ಕಾರವನ್ನ ನಮ್ಮ ನಿರ್ಮಾಪಕರಿಗೂ ಕೂಡ ಅದರ ಮುಖ್ಯ ಪ್ರಾಮುಖ್ಯತೆ ಗೊತ್ತಾಗಿರ್ಲಿಲ್ಲ. ಗೊತ್ತಾಗಿದ್ರೆ ವಿಷಯ ಈ ಸಿನಿಮಾಗಳಲ್ಲಿ ಉಳ್ಕೋತಿದ್ವಿ. ಹಾಗಾಗಿ ಬಾಬು ಅವರು ಹೇಳಿದಾಗೆ ಅದು ಆರ್ಕೈವಿಂಗ್ ಕೆಲಸ ಕೂಡ ಅಕಾಡೆಮಿ ಮಾಡಬೇಕಿತ್ತು. ಅವರು ಅಕಾಡೆಮಿಯ ಏಕೈಕ ಉದ್ದೇಶ 4 ಜನ ಫಾರಿನರ್ಸ್ ಕರೆದು ಫೆಸ್ಟಿವಲ್ ಮಾಡ್ಕೊಂಡು ತಿಳ್ಕೊಂಡಿದ್ದಾರೆ. ಹಾಗಾಗಿ ಕನ್ನಡದಲ್ಲಿ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ಅವರ ಸುದ್ದಿ. ಆದ್ರೆ ಫಾರಿನ್ ಡೆಲಿಗೇಟ್ಸ್ಗೆಲ್ಲ ಆಹ್ವಾನ ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವ ರೀತಿ ಅಭಿಮಾನವನ್ನ ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಹೇಳುತ್ತೆ. ಗಿರೀಶ್ ಕಾಸರವಳ್ಳಿ ಅವರಿಗೆ ಇನ್ವಿಟೇಷನ್ ಹೋಗಿಲ್ಲ. ನಾಳೆ ಚಿತ್ರ ಫಿಲ್ಮ್ ಇದೆ, ನಾನು ಇಲ್ಲಿವರೆಗೆ ಇನ್ವಿಟೇಷನ್ ಬಂದಿಲ್ಲ, ನನ್ನ ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗ್ತಾನೂ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಆಗ್ತಾ ಇದೆ. ಇದು ಕೇವಲ ಇತಿಹಾಸದ ಪುನರ್ನಿರ್ಮಾಣ ಆಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ನಮ್ಮ ಹಾಗೆ ಹೇಳಿದಾಗೆ ಅಸ್ಮಿತೆಯ ಯಾಕೆ ಮುಖ್ಯ ಅನ್ನೋದನ್ನ ಹೇಳುವಂತ ಸಿನಿಮಾ ಆಗುತ್ತೆ, ಆಗ್ಲಿ ಅಂತ ಹೇಳಿ ಇಬ್ಬರಿಗೂ ಇಂಥ ಒಂದು
ಸಾಹಸವನ್ನು ಮಾಡ್ತಿರೋದಕ್ಕೆ ಅಭಿನಂದನೆಗಳನ್ನು